ಜಾತಸ್ತದೈವ ಭೂಹುಸ್ಸಹ ತ್ರಿಕೂಟಗಿರಿ ಮಧ್ವತಃ. ಅವು ತ್ರಿಕೂಟಗಿರಿಯಲ್ಲಿ ಸರೋವರದಲ್ಲಿ ಮೊಸಳೆಯಾಗಿ ಬಿದ್ದ. ಇವರೂ ಸಹಿತ ಆ ಸಂದರ್ಭದಲ್ಲಿ ಇಂದ್ರದ್ಯುಮ್ನ ಅನ್ನುವಂಥ ದ್ರವಿಡ ದೇಶದ ರಾಜನಾದ. ಆ ದ್ರವಿಡ ದೇಶದ ರಾಜನಾಗಿ ಇರುವಾಗ, ಇಂದ್ರದ್ಯುಮ್ನ ಅನ್ನುವಂಥ ರಾಜನಾಗಿರುವಾಗ ಒಂದು ದಿವಸ ಇವನ ಮನೆಗೆ ಭೃಗ್ವಾದಿ ಋಷಿಗಳು ಬರ್ತಾರೆ. ಭೃಗು ಋಷಿಗಳೇ ಮೊದಲಾಗಿರತಕ್ಕಂಥವರು ಬರ್ತಾರೆ. ಬಂದಾಗ ಅವರಿಗೆ ಉತ್ತಮವಾಗಿರತಕ್ಕಂತಹ ಸತ್ಕಾರವನ್ನು ಮಾಡ್ತಾನೆ. ಅನೇಕ ವಿಧವಾಗಿರತಕ್ಕಂತಹ ಅದ್ಭುತವಾದ ಶಾಸ್ತ್ರ ವಿಚಾರದ ಪ್ರಮೇಯಗಳನ್ನು ತಿಳಿಸ್ತಾನೆ. ನಾನಾ ವಿಧೇಶ್ವಿಹಾರ್ಥೇಶು ಶ್ರುತೇಶು ದ್ವಿಜಮುಖ್ಯತಃ. ಆವಾಗ ರಾಜ ಬಹಳ ವಿಶೇಷವಾಗಿ ಅದನ್ನೆಲ್ಲ ಭಾಗವತಾದಿಗಳಲ್ಲೆಲ್ಲ ನಾವು ಶ್ರವಣ ಮಾಡಿರ್ತೇವೆ. ಇದನ್ನು ಮುಖ್ಯವಾಗಿ ತಿಳಿಸುವಂತಹದ್ದು ಸೃಷ್ಟಿಯ ಅದ್ಭುತ ವೈಚಿತ್ರ್ಯ, ಭಗವಂತನ ಪಾರಮ್ಯವನ್ನು ಅಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಸದಾ ಸಂತುಷ್ಟ ಮನಸಾಂ ನಿರೀಹಾಣಾಂ ಸತಾಮಿಹ ಅನುಗ್ರಹಾಯೈವ ಭವೇತ್ ಪ್ರವೃತ್ತಿರ್ಮಗ್ನಚೇದಸಾಂ. ಸಜ್ಜನರಾಗಿರ್ತಕ್ಕಂಥವ್ರು ನೀವು ಬಂದಿದ್ದೀರಿ, ನಮಗೆ ಅದನ್ನು ಅನುಗ್ರಹವನ್ನು ತಿಳಿಸ್ರಿ ಅಂತ, ಆ ಭಗವಂತನ ಮಹಿಮೆಯನ್ನು ತಿಳಿಸ್ರಿ ಅಂತ ಕೇಳಿದಾಗ ಅವಾಗ ಅವನನ್ನು ಅಭಿನಂದಿಸ್ತಾ ಉತ್ತಮವಾಗಿರತಕ್ಕಂತಹ ಭಗವಂತನ ಅದ್ಭುತವಾದ ಚಿಂತನೆಯನ್ನು ನಡೆಸಿಕೊಡ್ತಾರೆ. ವೇದದ ಅರ್ಥವನ್ನೇ ತಿಳಿಸ್ತಾರೆ. ಪದಂ ತತ್ಪರಮಂ ವಿಷ್ಣು ಸದಾ ಪಶ್ಯಂತಿ ಸೂರಯ. ವೇದ ವಿಷ್ಣು ಸೂಕ್ತದಲ್ಲಿ ಹೇಳ್ತದೆ, ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ಎಲ್ಲ ಭಗವಂತನ ಅದ್ಭುತ ಜ್ಞಾನಿಗಳಾಗಿರ್ತಕ್ಕಂಥವರು ಭಗವಂತನ ಉತ್ತಮವಾಗಿರತಕ್ಕಂತಹ ಚಿಂತನೆಯನ್ನು ನಡೆಸ್ತಾರೆ. ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ನಡೀತಕ್ಕಂಥದ್ದು ಅನ್ನುವಂಥ ವಿಚಾರವನ್ನು ಚಿಂತನೆಯನ್ನು ನಡೆಸ್ತಾರೆ. ಹೀಗೆ ಆ ಭಗವಂತನ ಅದ್ಭುತವಾದ ಚಿಂತನೆಯನ್ನು ನಡೆಸುವುದೇ ನಮ್ಮ ಜೀವನದ ಸಾರ್ಥಕ್ಯ ಅಂತ ಅನ್ನೋದನ್ನು ಅವನಿಗೆ ವಿಶೇಷವಾಗಿ ತಿಳಿಸ್ತಾರೆ. ಹೀಗೆ ಅನೇಕ ಆಖ್ಯಾಯಿಕೆಗಳನ್ನು ತಿಳಿಸಿದ ಮೇಲೆ ಅವನು ಎಲ್ಲವನ್ನೂ ಪರಿತ್ಯಾಗ ಮಾಡಿ ಕಾಡಿಗೆ ಹೋಗಿ ತಪಶ್ಚರ್ಯಕ್ಕೆ ಕುಳಿತುಕೊಳ್ತಾನೆ. ತಪಶ್ಚರ್ಯಕ್ಕೆ ಕುಳಿತುಕೊಂಡಾಗ ಅಲ್ಲಿಗೆ ಅಗಸ್ತ್ಯ ಋಷಿಗಳು ಬರ್ತಾರೆ. ಬಂದಾಗ ಅಗಸ್ತ್ಯ ಋಷಿಗಳು ಜ್ಞಾನಿಗಳು, ಮಹಾತ್ಮರು, ಸಜ್ಜನರು ಬಂದಾಗ ಅವರನ್ನು ಆದರಿಸಬೇಕು, ಗೌರವಿಸಬೇಕು, ಸತ್ಕರಿಸಬೇಕು. ರಾಜನಾಗಿದ್ದಾನೆ ಎಷ್ಟೇ ಆದರೂ ಸಹಿತ ರಾಜನ ಕರ್ತವ್ಯ ಅದು. ಬ್ರಾಹ್ಮಣರನ್ನು ಸತ್ಕರಿಸುವಂತಹದ್ದು, ಅವರಿಗೆ ಯೋಗ್ಯವಾದ ಉಪಚಾರವನ್ನು ನೀಡತಕ್ಕಂಥದ್ದು ಅದು ಅತ್ಯಂತ ಅವಶ್ಯ ಕರ್ತವ್ಯ. ಅದನ್ನು ಮಾಡದೆ ಸ್ತಬ್ಧನಾಗಿ ಅವರು ಬಂದರು ಅನ್ನುವಂಥದ್ದು ಗೊತ್ತಿದ್ದರೂ ಸಹಿತ ನಾನು ಯಾಕೆ ಎದ್ದೇಳಲಿ, ನಾನು ಎಲ್ಲವನ್ನೂ ಕೂಡ ಸರ್ವಸಂಗವನ್ನು ಬಿಟ್ಟು ನನಗೆ ರಾಜ್ಯ ಬೇಡ, ಯಾವುದು ಬೇಡ ಅಂತ ಎಲ್ಲವನ್ನೂ ಕೂಡ ಬಿಟ್ಟು ಬಂದವ, ನಾನು ಯಾಕೆ ಎದ್ದೇಳಲಿ, ನನ್ನ ಕೆಲಸ ಏನು, ನನಗೇನದರ ಅವಶ್ಯಕತೆ ಅನ್ನುವಂಥ ಭಾವನೆಯಿಂದ ಅವರ ಅಗಸ್ತ್ಯರಿಗೆ ಬಂದಾಗ ಉಪಚಾರವನ್ನು ಮಾಡದೆ ಕುಳಿತುಕೊಂಡ. ಈ ರಾಜ, ದ್ರವಿಡ ದೇಶದ ರಾಜ, ಇಂದ್ರದ್ಯುಮ್ನ ರಾಜ, ಒಬ್ಬ ಬ್ರಾಹ್ಮಣರು ಬಂದಾಗ ಯಾವ ರೀತಿ ಉಪಚರಿಸಬೇಕು, ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನವೂ ಇಲ್ಲಲ್ಲ ಇವನಿಗೆ ಅಂತ ತಿಳಿದು ಅಗಸ್ತ್ಯರು ಶಾಪವನ್ನೇ ಕೊಟ್ರಂತೆ. ಸ್ತಬ್ಧಮತಿಹಿ, ನೀನು ಅತ್ಯಂತ ಏನೂ ಕೂಡ ತಿಳಿದೇ ಇರುವಂತೆ ನೀನಿದ್ದೀಯಲ್ಲ, ಇದಕ್ಕೆ ನೀನು ಮಹಾ ಗಜಯೋನಿಯನ್ನು ನೀನು ಪಡೆತಕ್ಕಂಥವನಾಗು ಅಂತ ಅವರು ಶಾಪವನ್ನು ನೀಡುತ್ತಾರೆ. ಮತ್ತೆ ಕುಳಿತು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ, ಕ್ಷಮ ಮಾಡ್ರಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಮಾಡಿಕೊಂಡಾಗ ನೋಡಪ್ಪ, ದೇವಲ ಋಷಿಗಳು ಕೂಡ ಆವಾಗ ಹೇಳಿದ್ರಂತೆ, ಏನು ಅಂತಂದರೆ, ಇಲ್ಲ, ನೀನು ಮುಂದೆ ಗಜೇಂದ್ರನಾಗಿದ್ದಾಗ ನಿಮಗಿಬ್ಬರಿಗೆ ಪರಸ್ಪರ ಸಂಯೋಗ ಯಾವಾಗ ಆಗ್ತದೆ, ಹಿಂದಿನ ಇಂದ್ರದ್ಯುಮ್ನ ಆಗೋಕಿನ ಮುಂಚೆನೇ ಆವಾಗ ಏನು ಹೌಹೋ ಅನ್ನೋ ಹಾಹಾ ಅನ್ನುವಂಥ ಗಂಧರ್ವ ದೇವಲ ಋಷಿಗಳಿಗೆ ಅಪಚಾರವನ್ನು ಮಾಡಿದ್ರಲ್ಲ, ಆವಾಗಲೇ ಹೇಳಿದ್ರು, ನೀನು ಇಂದ್ರದ್ಯುಮ್ನ ಗಜೇಂದ್ರನಾಗಿ ಹುಟ್ಟಿದ ಮೇಲೆ ನೀನಿರತಕ್ಕಂಥ ಸರೋವರದಲ್ಲಿ ಗಜೇಂದ್ರನ ಭೇಟಿ ಯಾವಾಗ ಆಗತ್ತೋ ಆವಾಗ ನಿಮ್ಮಿಬ್ಬರಿಗೆ ಮೋಕ್ಷ, ಆವಾಗ ಭಗವಂತನ ಸ್ಮರಣೆಯಿಂದ, ಭಗವಂತನ ಅನುಗ್ರಹದಿಂದ ನಿಮಗೆ ಮೋಕ್ಷವಾಗತ್ತೆ ಅಂತ ತಿಳಿಸಿದ್ರಂತೆ. ಹೀಗೆ ಯಾವ ಪುಣ್ಯ, ಎಲ್ಲಿಯ ಯಾವ ಜನ್ಮ, ಎಲ್ಲಿಂದ ಸಂಪರ್ಕ, ಆ ದೇವದರ್ಶಿಗಳಿಗೆ ಶಾಪವನ್ನು ಕೊಡುವಂತೆ ಇವರು ಮಾಡಬೇಕು. ಆವಾಗ ದೇವದರ್ಶಿಗಳು ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಅವರು ಅನುಗ್ರಹ ಮಾಡಬೇಕು. ಮುಂದೆ ಇಂದ್ರದ್ಯುಮ್ನ ರಾಜನಾಗಿ ಹುಟ್ಟಬೇಕು, ಅಲ್ಲಿ ಅಗಸ್ತ್ಯ ಋಷಿಗಳಿಗೆ ಅವಮಾನ ಮಾಡಬೇಕು.
ಅದಕ್ಕಿಂತ ಮುಂಚೆ ಭೃಗು ಋಷಿಗಳ ಜೊತೆಗೆ ಸಂವಾದ ನಡೆದು ಭಗವಂತನ ಕುರಿತು ವಿಶೇಷವಾಗಿ ತಿಳಿದುಕೊಂಡು ಎಲ್ಲವನ್ನೂ ಕೂಡ ಸರ್ವಸಂಗವನ್ನು ಬಿಟ್ಟು ಪರಿತ್ಯಾಗ ಮಾಡಿ, ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ಅವನು ಬರಬೇಕು, ಕುಳಿತುಕೊಳ್ಬೇಕು, ಅಗಸ್ತ್ಯರ ಶಾಪ ಆಗಬೇಕು, ಮುಂದೆ ಆನೆಯ ಜನ್ಮವನ್ನು ಪಡೆದು ಅವರೇನು ಆನೆ ಮತ್ತು ಮೊಸಳೆಯಿಂದ ದೇವದರ್ಶಿಗಳಿಗೆ ತೊಂದರೆ ಕೊಟ್ಟಿದ್ರು, ಅದೇ ಜನ್ಮಗಳಿಂದ ಅವರಿಗೆ ಮೋಕ್ಷವನ್ನು ಭಗವಂತ ಕರುಣಿಸುವಂತೆ ಏನೊಂದು ಅದ್ಭುತವಾದ ವ್ಯವಸ್ಥೆ. ಇದರಿಂದ ನೋಡಿ ಇಷ್ಟೆಲ್ಲ ಕಥೆಗಳನ್ನು ನಾವು ತಿಳಿದಾಗ ಇದೇನು ಪುರಾಣದಲ್ಲಿ ಕಥೆ ಹೇಳ್ತಾರೆ ಅಂತಲ್ಲ, ಇದು ಸತ್ಯವಾಗಿಯೂ ಕೂಡ ಆಗಿರತಕ್ಕಂಥ ಘಟನೆಗಳನ್ನು ಪುರಾಣದಲ್ಲಿ ಅತ್ಯಂತ ದಾಖಲೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಂತಹ ವಿಚಾರಗಳನ್ನು ನಾವು ನೋಡಿದಾಗ ಇದೊಂದು ಅದ್ಭುತವಾಗಿರತಕ್ಕಂಥ ಭಗವಂತನ ಇಚ್ಛಾಶಕ್ತಿಯ ಒಂದು ನಿದರ್ಶನ ಅಂತ ನಾವು ತಿಳಿಯಬೇಕು. ಆವಾಗ ಕೊನೆಗೆ ಭಗವಂತ ಆ ಗಜೇಂದ್ರ ಮೋಕ್ಷದ ಕಥೆ ಅಂತೂ ಎಲ್ಲರಿಗೂ ತಿಳಿದಿದ್ದೇ ಇದೆ. ನೀರು ಕುಡಿಲಿಕ್ಕಾಗಿ ಸರೋವರಕ್ಕೆ ಬರ್ತದೆ. ಬಂದಾಗ ಆ ಮೊಸಳೆ ಹಿಡಿದು ಎಳೆದು ಜೋರಾಗಿ ಒದ್ದಾಡ್ತದೆ. ಆ ಸಂದರ್ಭದಲ್ಲಿ ಆ ಗಜೇಂದ್ರ ಮೋಕ್ಷದ ಆನೆ, ಹೆಣ್ಣಾನೆ, ಮರಿಯಾನೆ, ಕರಿಯಾನೆ ಎಲ್ಲವೂ ಕೂಡ ಹಿಡಿದು ಜಗ್ಗಲಿಕ್ಕೆ ಪ್ರಯತ್ನ ಪಟ್ಟುವಂತೆ ಯಾವುದಕ್ಕೂ ಕೂಡ ಸಾಮರ್ಥ್ಯ ಆಗಲೇ ಇಲ್ಲಂತೆ. ಆ ನೀರಿನಲ್ಲಿ ಮೊಸಳೆಗೆ ಶಕ್ತಿ ಜಾಸ್ತಿ ಅಂತೆ, ಭೂಮಿಯ ಮೇಲೆ ಆನೆಗೆ ಶಕ್ತಿ ಜಾಸ್ತಿ. ಆ ನೀರಿನಲ್ಲಿರುವಾಗ ಮೊಸಳೆಯ ಕಾಲನ್ನು ಹಿಡಿದು ಜೋರಾಗಿ ಎಳಿತಾ ಇದೆ. ಎಷ್ಟು ಮಾಡಿದರೂ ಕೂಡ ಅದನ್ನಾಗಲೇ ಇಲ್ಲ. 1000 ವರ್ಷಗಳು ಕಳೆದುವಂತೆ. ಹೀಗೆಯೇ ಅವರ ಆನೆ ಮತ್ತು ಮೊಸಳೆಯ ಯುದ್ಧ ನಡೀತಂತೆ. ಕೊನೆಗೆ ಇವರು ಯಾರೂ ಉಪಯೋಗವಿಲ್ಲ, ನನ್ನ ಹೆಂಡತಿ ಮಕ್ಕಳು ಇವರು ಯಾರೂ ಕೂಡ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಸಮರ್ಥರಿಲ್ಲ, ಒಂದು ಸರೋವರದಿಂದ ನನ್ನನ್ನು ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇವರೇನು ನನಗೆ ಮಾಡ್ಯಾರು? ಅದಕ್ಕೋಸ್ಕರವಾಗಿ ಈ ಒಂದು ದೃಷ್ಟಾಂತದಿಂದ ಯಾರೂ ಕೂಡ ಯಾವ ವಿಚಾರದಲ್ಲೂ ಕೂಡ ಅತಿಯಾದ ಅಭಿಮಾನವನ್ನು, ಸ್ನೇಹವನ್ನು ಯಾರ ಮೇಲೂ ಕೂಡ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಹೀಗೆ ಮಾಡಿದ ಕೊನೆಗೆ ಭಗವಂತನನ್ನು ಸ್ಮರಣೆ ಮಾಡ್ತಾನೆ. ಯಾರೂ ಕೂಡ ನನಗೆ ರಕ್ಷಕರಿಲ್ಲ ಸ್ವಾಮಿ, ನಿನ್ನ ಹೊರತು ನೀನೇ ನಮಗೆ ರಕ್ಷಕ ಅನ್ನುವಂಥ ಅದ್ಭುತವಾದ ಮನೋಭಾವದಿಂದ ಕೊನೆಗೆ ಗಜೇಂದ್ರ ಸೋತು ಶ್ರಾಂತನಾಗಿ ದುಃಖಿತನಾಗಿ, ಭಗವಂತ ನಿನ್ನ ಹೊರತು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪದೆ ಅಂತ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದ. ನೋಡ್ರಿ, ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಭಗವಂತ ತನ್ನ ಹೆಂಡತಿಗೂ ಹೇಳಿಲ್ಲಂತೆ. ಹೆಂಡತಿ ಜೊತೆಗೆ ಇರ್ತಾಳೆ ಯಾವಾಗಲಿದ್ರೂ ಸರಿ, ಗರುಡಾರೂಢನಾಗಿ ತಾನು ಹಾಗೇ ಓಡೋಡಿ ಬಂದು ಆ ಭಗವಂತ ಆ ಗಜೇಂದ್ರನಿಗೆ ಚಕ್ರವನ್ನು ಬಿಟ್ಟು ಮೊಸಳೆಯನ್ನು ಮತ್ತು ಅವೆರಡರನ್ನು ಕೂಡ ಮೋಕ್ಷವನ್ನುಗೊಳಿಸಿದ. ಹೀಗೆ ಆ ಭಗವಂತ ಬಂದಾಗ, ಗರುಡಾರೂಢನಾಗಿ ಬಂದಾಗ ಆನೆ ಏನು ಮಾಡಬೇಕು? ಏನೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಿದೆ ಆ ಆನೆ ಬಳಿ ಹತ್ರ ಏನಿದೆ? ಅದನ್ನೇ ಪ್ರಹ್ಲಾದರಾಜರು ಸಹಿತ ಭಾಗವತದಲ್ಲಿ ತಿಳಿಸ್ತಾ ಹೇಳ್ತಾರೆ. ಏನು ಅಂದರೆ, ಭಗವಂತ ನಿರ್ಮಲವಾದ ಭಕ್ತಿಗೆ ಮಾತ್ರ ಒಲಿತಾನೆ. ಗಜೇಂದ್ರನೇನು ಸುಂದರನಾಗಿದ್ದಾನೆ? ಇಲ್ರಿ, ದೇವರು ಶ್ರೀಮಂತರಿಗೆ ಅಷ್ಟೇ ಒಲಿತಾನೆ, ಅವರು ಬಡವರಿಗೆ ಎಲ್ಲರಿಗೂ ಕೂಡ ಭಗವಂತ ನೋಡೋದೇ ಇಲ್ಲ. ಆನೆಗೆ ಏನಿದೆ? ಒಳ್ಳೆಯ ಐಶ್ವರ್ಯ ಇದೆಯಾ? ಒಳ್ಳೆಯ ಸಂಪತ್ತಿದೆಯಾ? ಯಾವುದಿದೆ ಅಂತ ಭಗವಂತ ಗಜೇಂದ್ರನಿಗೆ ಒಲಿಬೇಕಾಗಿತ್ತು. ಅದಕ್ಕೆ ಹೇಳಿದ್ರು, ಭಗವಂತ ಅದನ್ನು ಯಾವುದನ್ನು ನೋಡುವುದಿಲ್ಲ. ನಿಷ್ಕಲ್ಮಶವಾದ ನಿರ್ಮಲವಾಗಿರತಕ್ಕಂಥ ಭಕ್ತಿಯೊಂದನ್ನು ಭಗವಂತನಲ್ಲಿ ಮಾಡಿದರೆ, ನೀನೊಬ್ಬನೇ ನನಗೆ ರಕ್ಷಕ, ನಿನ್ನ ಬಿಟ್ಟು ಇನ್ನು ಯಾರೂ ರಕ್ಷಕರಿಲ್ಲ, ನೀನೇ ನನ್ನನ್ನು ರಕ್ಷಿಸಬೇಕು ಅನ್ನುವಂಥ ದೃಢ ನಿಶ್ಚಯದಿಂದ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ರಕ್ಷಣೆಗಾಗಿ ಕಟಿಬದ್ಧನಾಗಿದ್ದಾನೆ. ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದ್ದಾನಲ್ಲ, ಆ ಮಾತು ಸುಳ್ಳು ಮಾಡುವುದಿಲ್ಲ ಭಗವಂತ. ಅದಕ್ಕಾಗಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಯಾರೂ ಕೂಡ ನಾಶ ಹೊಂದೋದಿಲ್ಲ. ಅವರ ರಕ್ಷಣೆಗಾಗಿ ಭಗವಂತ ಗರುಡಾರೂಢನಾಗಿ ಬಂದು ಅವನು ರಕ್ಷಣೆಯನ್ನು ಮಾಡಿದ್ದಾನೆ. ಅವರಿಬ್ಬರಿಗೂ ಕೂಡ ಮೋಕ್ಷವನ್ನು ನೀಡಿದ್ದಾನೆ. ಹೀಗೆ ಅನೇಕ ಆಖ್ಯಾಯಿಕೆಗಳು ಈ ವಿಷ್ಣು ರಹಸ್ಯದಲ್ಲಿ ಬರುತ್ತವೆ. ಹೀಗೆ ಆ ಭಗವಂತನಲ್ಲಿ ಮಾಡುವಂತಹ ನಿಷ್ಕಲ್ಮಶವಾದ ಭಕ್ತಿ ನಮ್ಮನ್ನು ಉತ್ತಮವಾಗಿರತಕ್ಕಂತಹ ಲೋಕಕ್ಕೆ ಕೊಂಡುಕೊಯ್ಯುತ್ತದೆ. ಭಗವಂತನ ಅದ್ಭುತವಾದ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ. ಆ ದೃಷ್ಟಿಯಿಂದ ನಿರಂತರವಾಗಿ ಭಗವಂತನ ಧ್ಯಾನ ಮಾಡೋದೇ ಶಾಸ್ತ್ರಗಳ ಮೂಲ ಮುಖ್ಯ ಆಶಯ ಅನ್ನುವಂಥ ವಿಚಾರವನ್ನು ಈ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾ ಇದ್ದಾರೆ ಅನ್ನೋಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ ಅಂತ ಹೇಳ್ತಾ
ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.